ಹಾಯ್ ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರಲ್ಲ? ಎಲ್ಲರೂ ಆರಾಮದಿರತ್ತೆ ಅಂದ್ಕೊಂಡೀನಿ. ಈಗ ಇದನ್ನ ಬೌಲ್ನ ನೋಡಿದ ಕೂಡಲೇ ನಿಮಗೂ ಎಲ್ಲ ಗೊತ್ತಾಗಿರ್ತೈತಿ, ಬಾಯಾಗ ನೀರು ಬಿಡ್ತಿರ್ತೈತಲ್ಲ. ಏನಂತ ಹೇಳ್ರಿ ನೋಡೋಣ. ನೋಡ್ರಿ ಇದು ನಿಮಗೂ ಎಲ್ಲ ಅಂದ್ಕೊಂಡಂಗೆ ಇದು ಗೂಳಂಬ. ಒಬ್ಬೊಬ್ಬರು ಗೂಳಂಬ ಅಂತಾರೆ, ನಮ್ಮ ಕಡೆ ನಾವು ಗೂಳಂಬ ಅಂತ ಕರಿತೀವಿ. ಗೂಳಂಬ ಅಂದರೆ ಏನಂದ್ರೆ ಇದು ಮಹಾರಾಷ್ಟ್ರ ವರ್ಡ್. ಇದು ಅಂದರೆ ಗೂಳು ಅಂದರೆ ಬೆಲ್ಲ, ಅಂಬ ಅಂದರೆ ಮಾವಿನಕಾಯಿ ಅಂತ. ಸೊ ಅದನ್ನ ಎರಡು ಮಿಕ್ಸ್ ಮಾಡಿ ಗೂಳಂಬ ಅಂತ ಮಾಡಿಬಿಟ್ಟಾರೆ ಹೆಸರು. ಸೊ ಇದನ್ನ ಹೆಂಗೆ ಮಾಡೋದಂದ್ರೆ ಫಸ್ಟ್ ಒಂದು ಪ್ಯಾನಿಗೆ ನಾನು ಒಂದು 3-4 ಸ್ಪೂನ ತುಪ್ಪ ಹಾಕ್ಕೊಂಡೀನಿ. ಆಮೇಲೆ ಇದು ಮೊದಲೇ ನಾನು 1 kg ಆಗುವಷ್ಟು ಮಾವಿನಕಾಯಿ ಹೆರೆದಿಟ್ಕೊಂಡೀನಿ. ತೋತಾಪುರಿ ಮಾವಿನಕಾಯಿ ಅಂತಾರಲ್ಲ ಆ ಮಾವಿನಕಾಯಿ. ಸೊ ಅದನ್ನು ಮೆಜರ್ಮೆಂಟ್ ಮಾಡ್ಕೊಳ್ಳೋಣ ಅಂಥೇಳಿ ಕಪ್ನ್ಯಾಗ ಹಾಕತ್ತನ್ನ. ಯಾಕಂದ್ರೆ ಕಪ್ನ್ಯಾಗ ಹಾಕೋದ್ರಿಂದ ನಮಗೆ ಸಕ್ಕರೆ ಹಾಕೋಕೆ ಈಸಿಯಾಗಿರ್ತೈತಿ. ಸೊ 4 ಕಪ್ ನಂದು ಮಾವಿನಕಾಯಿ ಆಗೈತಿ. 1 kg ಮಾವಿನಕಾಯಿ ಅದು 4 ಕಪ್ ಅಂದ್ರೆ ಒಂದೊಂದು ಕಪ್ಪು 250 ಗ್ರಾಮ್ ಆಗುವಷ್ಟು ಇತ್ತದು ಕಪ್. ಸೊ ಇದನ್ನು ತುಪ್ಪ ಹಾಕ್ಕೊಂಡು ಫಸ್ಟ್ ಫ್ರೈ ಮಾಡ್ಕೊಳತ್ತೀನಿ. ಸೊ ಯೂಶ್ವಲಿ ಒಬ್ಬೊಬ್ರು ಹೆಂಗೆ ಮಾಡ್ತಾರೆ ಅಂದರೆ ಗೂಳಂಬ ಮೊದಲು ಈ ಹೆರೆದಿಟ್ಕೊಂಡಿರೋಂಥ ಮಾವಿನಕಾಯಿಗೆ ಸಕ್ಕರೆ ಹಾಕಿ 1 hour ಇಲ್ಲಾಂದರೆ 2 hour ಇಟ್ಟಿರ್ತಾರೆ. ಆಮೇಲೆ ಅವರು ಅದನ್ನು ಕುಚ್ಕೋತಾರೆ. ಒಬ್ಬೊಬ್ಬರು ಎಟ್ ಎ ಟೈಮ್ ಸಕ್ಕರೆ ಹಾಕಿ ಅವಾಗನ ಕುಚ್ಕೋತಾರೆ. ನಾವು ಒಂಥರ ಡಿಫ್ರೆಂಟಾಗಿ ಮಾಡತ್ತೀನಿ ಈ ಸರಿ. ಅಂದರೆ ತುಪ್ಪ ಹಾಕ್ಕೊಂಡು ಹುರ್ಕೊಂಡು ಮಾಡೋಣ ಅಂಥೇಳಿ ಒಬ್ಬರು ರಿಲೇಟಿವ್ಸ್ ನಂಗೆ ಹೇಳಿದರು. ಅಂದರೆ ಈ ಥರ ಮಾಡಿದ್ರೆ ಇನ್ನೂ ಟೇಸ್ಟ್ ಅನ್ನಿಸ್ತೈತಿ ಅಂಥೇಳಿ. ಸೊ ಈ ಸರಿ ನಾನು ಈ ಥರ ಮಾಡತ್ತೀನಿ. ಒಂದು 3-4 ನಿಮಿಷ ನಾವು ಇದನ್ನು ಹುರ್ಕೊಂಡ್ರೆ ಚಲೋ ಇರ್ತೈತಿ. ಸೊ ನಾವು ಯಾವುದಕ್ಕಾದ್ರೂ ತುಪ್ಪ ಹಾಕ್ಕೊಂಡ್ರೆ ಅದ್ರ ಘಮನೇ ಒಂದು ಬೇರೆ. ಸೊ ಚೆಂದಂಗೆ ಒಂದು ಪರಿಮಳ ಬರತೈತಿ ಹುರಿಯುವಾಗನೂ. ನೋಡಿರಿ ಈ ಥರ ಹುರ್ಕೊಳ್ಳೋಣ 3-4 ನಿಮಿಷ. ಸೊ ಒಂದು ಹುರ್ಕೊಳ್ಳೋಣ ಒಂದು ಸ್ವಲ್ಪ ಅದನ್ನು ನೀರು ಬಿಟ್ಟಂಗೆ ಆಗೈತೆ ನೋಡ್ರಿ. ಈಗ ಮುದ್ದೆ ಆಗತ್ತೈತಿ. ಸೊ ಇದಕ್ಕೆ ನಾವು 4 ಕಪ್ ಆಗುವಷ್ಟು ಸಕ್ಕರೆನ ನಾನು ಇದು ಮೆಜರ್ ಮಾಡಿ ಇಟ್ಕೊಂಡಿದ್ನಿ. ಅಂದರೆ 4 ಕಪ್ ಮಾವಿನಕಾಯಿ ಇತ್ತಲ್ಲ ಹೆರೆದಿದ್ದು, ಅದಕ್ಕೆ 4 ಕಪ್ ಸಕ್ಕರೆ ಹಾಕಿದ್ರೆ ಸಾಕು ಅನಿಸ್ತೈತಿ. ಯಾಕಂದ್ರೆ ತೋತಾಪುರಿ ಮಾವಿನಕಾಯಿ ಆಗಿರೋದ್ರಿಂದ ಅದೇನು ಜಾಸ್ತಿ ಹುಳಿ ಇರೋದಿಲ್ಲ. ಅದ್ರಾಗೂ ಒಂದು ಸ್ವಲ್ಪ ಕೆಲವೊಂದು ಸ್ವೀಟೂ ಇರ್ತಾವೆ, ಕೆಲವೊಂದು ಹುಳಿನೂ ಇರ್ತಾವೆ. ಸೊ ತಿಂದು ನೋಡ್ರಿ ನಿಮ್ಗೆ ಸಕ್ಕರೆ ಮೆಜರ್ಮೆಂಟಾಗಿ ಗೊತ್ತಾಗ್ಬಿಡ್ತೈತಿ. ಒಂಚೂರು ಏನಾರು ಹುಳಿ ಅನಿಸ್ತಪ್ಪ ಅಂದ್ರೆ ಇನ್ನೊಂದು ಚೂರು ಸಕ್ಕರೆ ಆ್ಯಡ್ ಮಾಡ್ಕೊಬೋದು. ಸೊ ಈ ಕಡೆ ಸೈಡ್ ಬೈ ಸೈಡ್ ಏಲಕ್ಕಿ ಕುಟ್ಟಿ ಇಟ್ಕೊಂಡೀನಿ ನೋಡ್ರಿ. ಇದು ನೀರು ಬಿಡತ್ತೈತೆ ಸಕ್ಕರೆ ಹಾಕಿದ ಕೂಡಲೇ ಅದನ್ನ ಕೈ ಆಡಿಸ್ಕೋತಾ ಇರಬೇಕು. ಸಕ್ಕರೆ ನೀರು ಬಿಟ್ಟಿರ್ತೈತಲ್ಲ. ಈ ಕಡೆ ಒಂದು ಸ್ವಲ್ಪನ ಗಸಗಸೆ ಅಂತೀವಲ್ಲ ಅದನ್ನ ಬಿಸಿ ಮಾಡಿ ಇಟ್ಕೊಳತ್ತೀನಿ ಒಂದು ಕಡೆ. ಅದು ಆ ಕಡೆ ಕುದಿತಾನ ಇದು ಸೈಡ್ ಬೈ ಸೈಡ್ ಕೆಲಸ ಮುಗಿಸೋಣ ಅಂತ ಅವೆರಡು ಕೆಲಸ ಮುಗಿಸಿಟ್ಕೊಂಡು ಹಾಕು. ನಾನು ಏಲಕ್ಕಿ ಇದು ಕುದ್ದು ಒಂದು ಸ್ವಲ್ಪ ಈಗ ಕಮ್ಮಿನೂ ಕ್ವಾಂಟಿಟಿನೂ ಕಮ್ಮಿ ಅನ್ಸತ್ತೈತಿ ಇದು. ಸೊ ಈಗ ಲಾಸ್ಟಿಗೆ ಕ್ವಾಂಟಿಟಿ ಒಂಚೂರು ಅದು ಗಟ್ಟಿ ಆಗಿದಾಗ ಒಂದು ಸ್ವಲ್ಪ ಕಮ್ಮಿ ಆಗೈತಪ್ಪ, ನೀರೆಲ್ಲ ಹೋಗೈತೆ ಅನ್ನೋ ಟೈಮಿಗೆ ನಾವೀಗ ಏಲಕ್ಕಿ ಹಾಕ್ಕೊಳತ್ತೀವಿ. ಈಗ ಗಸಗಸಿನೂ ಹಾಕ್ಕೊಂಡು ಎರಡೂ ಮಿಕ್ಸ್ ಮಾಡ್ಕೊಳತ್ತೀನಿ. ಸೊ ಮೊದಲಿನಗಿಂತ ಈಗ ಒಂದು ಸ್ವಲ್ಪ ಗಟ್ಟಿ ಬಂತಿದೆ ನೋಡಿರಿ, ಗಟ್ಟಿ ಆಗೈತಲ್ಲ ಈಗ. ಸೊ ಒಂಚೂರು ಗಟ್ಟಿ ಆದ್ಮ್ಯಾಗ ಈ ಸ್ಟೇಜಿಗೆ ನಾವು ಇದನ್ನ ಮುಚ್ಚಿ ಒಂದು 2-3 ತಾಸು ಇಟ್ಕೊಂಡ್ವಿ ಅಂದ್ರೆ ಒಂದು ಸ್ವಲ್ಪ ಸೆಟ್ ಆಗಿರ್ತೈತೆ ಅದ. ಸೊ ಸೆಟ್ ಆದ್ಮ್ಯಾಗ ನೋಡ್ರಿ ಇದು ಹೆಂಗಾಗೈತಿ. ರೆಡಿಯಾಗಿದ್ದು ಗೂಳಂಬ ಇದು. ಈಗ ಗಟ್ಟಿ ಬಂದಿರ್ತೀವಿ, ಅಂಗಡಿಯಾಗಿನ ಜಾಮ್ ಇದ್ದಂಗೆ ಇರ್ತೈತಿದ. ಸೊ ನಾವು ಹುಡುಗರ್ನೂ ಒಂದು ಸ್ವಲ್ಪ ಇದು ಜಾಮ್ ಅಂಥೇಳಿ ಮಂಗ್ಯ ಮಾಡ್ಬೋದು. ಮಂಗ್ಯ ಮಾಡೋದು ಅಷ್ಟೇನು ಈಸಿ ಅಲ್ಲ ಬಿಡ್ರಿ, ಆದರೂ ಟ್ರೈ ಮಾಡಿರಿ. ಚಪಾತಿಗೆ ಹಚ್ಕೊಡೋಕೆ ಚಲೋ ಇರ್ತೈತಿ. ಸೊ ನೀವು ಎಲ್ಲ ಟ್ರೈ ಮಾಡಿರಿ. ಥ್ಯಾಂಕ್ ಯು. ಹಂಗನ ವಿಡಿಯೋ ಶೇರ್ ಮಾಡಿರಿ.